ನನ್ನ ನೀನು ನಿನ್ನ ನಾನು ಕಾದುಕೊಂಡು ಆಸೆಯಂದಿರದಿ ಸಿದ್ದು ಯಾವನವನು ಡಾಕ್ಟರ್ ಬಾಬಾ ಏಯ್ ಎತ್ತರ ಅಂಗಡಿನ ಡಾಕ್ಟರ್ ಬಾಬಾ ಏನಾಯ್ತು ಬಿದ್ಬಿಟ್ರಾ ನಾನ್ ಬೀಳಿಲ್ಲ ಬೀಳಿಸ್ಬಿಟ್ರು ಬಿಡಿಸ್ಬಿಟ್ರಾ ಯಾರು ಬಾವಾ ನಿಮ್ನ ಬಿಡಿಸಿದ್ದು ಹೇಳ್ ಬಾವಾ ಇನ್ಯಾರು ಬೀಳಿಸ್ತಾರೆ ಅವನೇ ನನ್ನ ತಂಗಿ ಲವ್ ಮಾಡ್ತಿರೋನು ಪ್ರೇಮು ಅವನ್ನ ಒಂದ್ ನಿಮಿಷ ಬನ್ನಿ ಬನ್ನಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಅದು ಸರಿ ಅವನ್ಯಾಕೆ ನಿಮ್ಗೆ ಹೊಡೆದ ನಾನು ಮತ್ತೆ ನನ್ನ ತಂಗಿ ಮತ್ತೆ ಅವನು 3 ಜನ ಇಸ್ಪಿಟ್ ಆಡ್ತಾ ಕೂತಿದ್ವಿ ಸರಿ ಹೀಗೆ ಆಡ್ತಾ ಅವನು ಇದಕ್ಕಿದ್ದಂಗೆ ಸಿಗರೇಟ್ ಸೇದಕ್ ಶುರು ಮಾಡ್ಬಿಟ್ಟ ಅದು ನನ್ನ ಮುಂದೆ ಹೋಗ್ಲಿ ಪಾಪ ಸೇದ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ ಸ್ವಲ್ಪ ಹೊತ್ತಾದ್ಮೇಲೆ ನಾನ್ ವೆಜ್ ಮಾತಾಡೋದಕ್ಕೆ ಶುರು ನನಗೆ ಯಾಕೋ ಸ್ವಲ್ಪ ಹಿಂಸೆ ಆಗಕ್ಕೆ ಶುರುವಾಯ್ತು ಯಾಕೆಂದ್ರೆ ನಾವು ನಾನೇ ತಿನ್ನ ನೋಡಿ ಅದಕ್ಕೆ ಹಾಳಾಗೋಗ್ಲಿ ಅಂತ ಬಿಡ್ಬಿಟ್ಟೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮುಂದೆ ನೀ ಎಣ್ಣೆ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟ ಅದು ಸರಿ ಹಾಳಾಗೋಗ್ಲಿ ಅಂತ ಸುಮ್ಮನೆ ಇದ್ದೆ ಆಮೇಲೆ ಒಂದ್ ಮಾತು ಹೇಳಿದೆ ಇದ್ಯಾಕೋ ನನಗೆ ಸರಿ ಹೋಗ್ತಿಲ್ಲ ನನ್ನ ತಂಗಿಗೂ ಇಷ್ಟ ಇಲ್ಲ ದಯವಿಟ್ಟು ಇವೆಲ್ಲ ಬೇಡ ಅಂತ ಹೇಳಿದೆ ಹೀಗೆ ಮಾತು ಬೆಳೆದು ಆಮೇಲೆ ಬಾಟಲ್ ತಗೊಂಡು ತಲೆ ಹೊಡೆದ್ಬಿಟ್ಟ ನಾನು ಎಣ್ಣೆ ಹೊಡೆದು ನಾನ್ ವೆಜ್ ಮಾತಾಡ್ಸೋಣ ನಾನು ಸಿಗರೇಟ್ ಸಿಗ್ತೀನ ಬರ್ಲಿ ನಿಮ್ಮ ಅಣ್ಣ ಇದೆ ಆಮೇಲೆ ಗೊತ್ತಾಯ್ತು ಅವನು ಪ್ರೀತಿಸ್ತಿರೋದು ನನ್ನ ತಂಗಿನಲ್ಲ ನಮ್ಮ ಆಸ್ತಿನ ಅವಳ ಹೆಸರಲ್ಲಿರೋ ಬ್ಯಾಂಕ್ ಬ್ಯಾಲೆನ್ಸ್ ನ ಅಂತ ಈಗ ಗೊತ್ತಾಯ್ತಾ ಯಾರ್ಯಾರು ಎಂತವ್ರು ಅಂತ ಅಯ್ಯೋ ಗೊತ್ತಾಯ್ತು ಬಿಡಿ ನೀವು ಅವಂತರ ಅಲ್ಲ ನಿಜ ಹೇಳ್ಬೇಕು ಅಂದ್ರೆ ನಿಮ್ ತಂಗಿ ನನ್ ಕೊಡಲ್ಲ ಅಂದಾಗ ನಾನೇ ನಿಮ್ಗೆ ಹೊಡಿಬೇಕಿತ್ತು ಆದ್ರೆ ರೌಡಿ ಆದ್ರೂ ಶಾಂತಿ ಸಮಾಧಾನದಿಂದ ಇದ್ದೆ ಆದ್ರೆ ಅವ್ನು ಹೊಡೆದ್ಬಿಟ್ನಾ ಅದಕ್ಕೆ ಹೇಳೋದು ಕ್ರಿಮಿನಲ್ಸ್ ನ ನಂಬೋದು ಲವರ್ಸ್ ನ ನಂಬಾರ್ದು ಅಂತ ಹೌದು ಅಳಿ ಅಂದ್ರೆ ಹೌದು ಅಳಿ ಅಂದ್ರೆ ಆ ಮೋಸ್ಕಾರಿಗಿಂತ ಈ ಕೊಲೆಗಾರನೇ ಬೆಟ್ರು ಅಂತ ನಾನು ನಿಮ್ಮ ಹತ್ರ ಬಂದಿದ್ದೀನಿ ದಯವಿಟ್ಟು ನೀವು ನನ್ನ ತಂಗಿನ ಮದುವೆ ಮಾಡ್ಕೋಬೇಕು ಅವಳ ಕೈ ಹಿಡಿದು ಬಾಳ್ ಕೊಡಬೇಕು ಅಷ್ಟೇ ಅಲ್ಲ ನೀವು ನನ್ನ ಕ್ಷಮಿಸ್ಬೇಕು ಯಾಕೆ ನಿಮ್ಮನ್ನ ಬಾಯಿ ಬಂದಾಗೆಲ್ಲ ಬೈದು ಬಿಟ್ಟಿದ್ದೀನಿ ಅದಕ್ಕೆ ಪರವಾಗಿಲ್ಲ ಡಾಕ್ಟರ್ ಬಾಬಾ ನೀವಾದ್ರೆ ನನ್ನ ರೌಡಿ ಗೂಂಡ ಅಂತ ಬೈದಿದ್ದೀರಾ ಅದೇ ಪೊಲೀಸ್ ಅವ್ರು ಬೈಯೋದನ್ನ ಕೇಳಿಸ್ಕೊಂಡ್ಬಿಟ್ರೆ ಅವ್ರ ಬಾಯಲ್ಲಿ ಹಳೆ ಎಕ್ಕಡಾಟ್ಕೊಂಡಿದ್ದಾರೆ ಅನ್ಸುತ್ತೆ ಅಂದಾಗೆ ನನಗೆ ಎಣ್ಣೆ ಸಿಗರೇಟು ನಾನ್ ವೆಜ್ ಎಲ್ಲ ಚಟಗಳು ಇದೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೇ ನೋಡಿ ಹೇಳಿ ಅಂದ್ರೆ ನಿಮ್ಮಂತ ಡಾನ್ಗೆ ಇವೆಲ್ಲ ಸಣ್ಣ ಮ್ಯಾಟ್ರ್ ನಮ್ಮಂತವ್ರಿಗೆ ದೊಡ್ಡ ಮ್ಯಾಟ್ರ್ ಅದಕ್ಕೆ ನಾವಿಬ್ರು ಒಂದಾಗ್ಬಿಟ್ರೆ ನೋ ಮ್ಯಾಟರ್ ಸರಿ ಮದ್ವೆ ಆವಾಗ ಡೇಟ್ ಫಿಕ್ಸ್ ಮಾಡಿ ಅದು ಹಳೆ ಲವರ್ ಇದ್ನಲ್ಲ ಪ್ರೇಮ ಅವನ ಬಗ್ಗೆ ಏನು ತಿಳ್ಕೊಳ್ದೆ ಅವನ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ದೆ ತುಂಬಾ ಮೋಸ ಹೋಗ್ಬಿಟ್ಟೆ ಅದಕ್ಕೆ ಈ ಸರಿ ನಿಮ್ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಂಡು ಆಮೇಲೆ ಮದ್ವೆ ಆಗಿದ್ವಿ ಅಂತ ನನ್ನ ಬಗ್ಗೆ ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ನಮಗ್ ಗೊತ್ತಿಲ್ವೇ ಈ ವಿಚಾರ ನಾನ್ ಕೇಳ್ತಿಲ್ಲ ನನ್ನ ತಂಗಿ ಅಯ್ಯೋ ನಿಮ್ಮ ಜರ್ನಿ ಕೇಳ್ತಿದ್ದಾಳೆ ಅಯ್ಯೋ ಆಮೇಲೆ ಸತ್ಯವಾಗ್ಲೂ ಹೇಳ್ತೀನಿ ನೀವ್ ಹೇಳೋ ವಿಚಾರನ ನನ್ನ ಬಿಟ್ಟು ಬೇರೆ ಯಾರು ಕೇಳಿಸ್ಕೊತಿಲ್ಲ ಸತ್ಯವಾಗ್ಲೂ ನಾನ್ ಡೀಟೇಲ್ಸ್ ತಿಳ್ಕೊಳಕ್ಕೆ ಪೊಲೀಸು ನಾಯಿ ತರ ಅಲಿತಾ ಇದಾರೆ ಆದ್ರೂ ನಂದು ಒಂದು ಕೂದಷ್ಟು ವಿಚಾರ ಸಿಕ್ಕಿಲ್ಲ ನನ್ನ ಚರಿಗೋಸ್ಕರ ನಾನು ನಿಮ್ಗೆ ಎಲ್ಲಾ ವಿಚಾರನೂ ಡೀಟೇಲ್ ಆಗಿ ಹೇಳ್ತೀನಿ ಓಕೆನಾ ನಾನು ಹುಟ್ಟಿದ್ದು ಬೆಳೆದಿದ್ದು ಏನ್ ಬೊಗಳ್ತಾ ಇದ್ದೀರಾ ಅವ್ರಂತವ್ರಲ್ಲ ಇವನೇನೋ ಒಳ್ಳೆನೆ ಆ ಇನ್ಸ್ಪೆಕ್ಟರ್ ಕಮಂಗಿ ನನ್ ಮಗ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಇವನ್ ಯೂಸ್ ಮಾಡ್ಕಂತಾವ್ನೆ ಯೂಸ್ ಅಂತ ಯೂಸ್ ಮಾಡ್ಕೊಳಕ್ಕೆ ನಾನು ಯೂಸ್ ಅವ್ರ ನಮ್ ಡಾಕ್ಟರ್ ಬಾವ ಅವ್ರ ಬಗ್ಗೆ ನಾ ಕೆಡದಾಗ ಮಾತಾಡೋದು ಗೊತ್ತಲ್ಲ ಅಣ್ಣ ನಾವು ಸುಳ್ಳು ಹೇಳ್ತೀವ ಅಣ್ಣ ಬೇಕಾದ್ರೆ ನೀವೇ ನೋಡಿ ಬ್ಯಾಂಡೇಜ್ ಯಾರು ಮುಟ್ಬಾರ್ದಪ್ಪ ನೋಡ್ರಣ ನೋಡಿ ಸೀಕ್ರೆಟ್ ಮೈಕು ಸರ್ ಈ ಮೈಕ್ರೋಫೋನ್ ಬ್ಯಾಂಡೇಜ್ ಒಳಗಡೆ ಹ್ಯಾಕ್ ಬಂತಂತ ದೇವರೇ ನನಗೆ ಗೊತ್ತಿಲ್ಲ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಪೊಲೀಸಪ್ಪ ನೀನ್ ಚಾಪೆ ಕೆಳಗೆ ನುಗ್ಗಿದ್ರೆ ನಾನ್ ನಿನ್ ಟೋಪಿ ಒಳಗೆ ನುಗ್ತೀನಿ ನಿನ್ನ ಆಟ ಅಲ್ಲ ನನ್ನ ಹತ್ರ ನಡೆಯಲ್ಲ ನಾವು ಜೈಲಿಂದ ರಿಲೀಸ್ ಆಗೋವಾಗ ಆ ಪೊಲೀಸ್ನವರು ನಿಮ್ ಸಿದ್ದನ್ ಕತೆ ಮುಗೀತು ಆ ಇನ್ಸ್ಪೆಕ್ಟರ್ ಈ ತರ ಎಲ್ಲ ಐಡಿಯಾ ಮಾಡಿದ್ದಾನೆ ಅಂತ ಹೇಳ್ದ ಅದಕ್ಕೆ ನಾವು ಓಡಾಡ್ ಬಂದ್ವು ಸಿದ್ದು ಸರ್ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ
ಇದೆಲ್ಲ ಆ ಇನ್ಸ್ಪೆಕ್ಟರ್ ಐಡಿಯಾ ಏನ್ ಗುರು? ನಿಮ್ಮಂತ ಬಡಪಾಯಿಗಳನ್ನ ಬಳಸ್ಕೊಳ್ಳೋದು ಪೊಲೀಸರು ಜಾಯಮಾನ. ಇರ್ಲಿ ಬೇರೆಯವ್ರಾಗಿದ್ರೆ ಅದು ಖಾತೆನೇ ಬೇರೆ. ಆದ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದೀನಿ. ಯಾಕೆ ಗೊತ್ತಾ? ನಾನು ಪ್ರೀತಿ ಕೊಡ್ತಾರ ಮರ್ಯಾದೆ. ಹೋಗಿ 1 ನಿಮಿಷ. ನೆಕ್ಸ್ಟ್ ಮಂಡೇ, ಮುಂದಿನ ಸೋಮವಾರ ನಾನು ನಿಮ್ ತಂಗಿನ ಮದ್ವೆ ಆಗ್ತಾ ಇದ್ದೀನಿ. ಮದ್ವೆಗೆ ಅರೇಂಜ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಹಲೋ, ಏನಾದ್ರೂ ಎಡವಟ್ ಮಾಡಿದ್ರೆ ಗೊತ್ತಲ್ಲ. ಏಯ್ ಬನ್ರ, ಹೆಂಗೋ ರಿಲೀಸ್ ಆದ್ರಿ ಅಣ್ಣ, ನೋ ಲಾಜಿಕ್, ಓನ್ಲಿ ಮ್ಯಾಜಿಕ್. ಅಯ್ಯ ಡಬ್ಬ